ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಶನಿವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಇವಾಗ ನೋಡ್ಬೋದು, ಶನಿವಾರ ಬೆಳಿಗ್ಗೆ ನಮ್ಮಿತ ಸ್ಕೂಲಿಗೆ ಹೋದ್ಲು. ಆಕೆ ಒಂದಿಷ್ಟು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಇವಾಗ ಎಕ್ಸಾಮ್ ಟೈಮ್ ನೋಡ್ರಿ, ಹಾಗಾಗಿ ಕೊಟ್ಟಿರ್ತಾರೆ. ಅವನ್ನೆಲ್ಲ ಮಾಡ್ಕೊಂಬಿಟ್ಟು ಕಲರ್ ಪೆನ್ಸಿಲೆಲ್ಲ ಹಂಗೆ ಬಿಟ್ಟೋಗಿದ್ಲು, ಟೈಮ್ ಆಗೈತಿ ಅಂಥೇಳಿ. ಮತ್ತೀಗ ಫಸ್ಟ್ ಅವನ್ನೆಲ್ಲ ಎತ್ತಿಡಾಕತ್ತೀನಿ ನೋಡ್ರಿ. ಬುಕ್ಸು, ಟೇಬಲ್ಲು, ಕಲರ್ ಪೆನ್ಸಿಲು ಎಲ್ಲನೂ ಎತ್ತಿಕ್ಕಾಗತ್ತೀನಿ. ಇವಾಗ ಇದನ್ನು ತೋರಿಸ್ತಿದ್ದೀನಿ ನೋಡ್ರಿ. ಇನ್ನೂ ಎಷ್ಟೊಂದು ಖಾಲಿ ಮಾಡಿದಾಳ, ಒಂದೊಂದು ಕಳ್ದಾಳ, ಒಂದೊಂದು ಹಾಳು ಮಾಡ್ಕೊಂಡಾಳ. ಇದು ಫುಲ್ ಸೆಟ್ಟ ಬಂದಿತ್ತು ಫ್ರೆಂಡ್ಸ್. ಟೋಟಲ್ 21 ಅಥವಾ 27 ಐಟಮ್ ಇದ್ವು ಆ ಬಾಕ್ಸಲ್ಲಿ. ಆ ಬಾಕ್ಸನ್ನು ಯಾರು ಕೊಡಿಸಿದ್ರು ಅಂದ್ರೆ ನಮ್ಮ ಸಬ್ಸ್ಕ್ರೈಬರು, ಆಸ್ಟ್ರೇಲಿಯಾದ ಸಿಸ್ಟರ್ ಕೊಡಿಸಿದ್ರು. ತುಂಬಾ ಯೂಸ್ ಆಯಿತು ನೋಡ್ರಿ. ಇವಾಗ ಒಂದು 3 ವರ್ಷನ ಆಯ್ತು ಅದನ್ನು ತೊಗೊಂಡು ಕೊಟ್ಟವರು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗ ನಂದು ವಿಡಿಯೋ ವೈರಲ್ ಆಗಿ ಅವಾಗ ರೀಚ್ ಆಯ್ತಲ್ಲ, ತುಂಬ ಜನಕ್ಕೆ ರೀಚ್ ಆಗಿತ್ತು ಆ ವಿಡಿಯೋ ನೋಡಿಬಿಟ್ಟು ಅವರು ನನಗೆ ಮೇಲ್ ಮಾಡಿದರು, ಗಿಫ್ಟ್ ಕೊಡಬೇಕು ನಾನು ನಿಮ್ಗೆ ಅಂತಂದು. ಅಡ್ರೆಸ್ ಕೊಡ್ರಿ ಅಂತಂದರು. ಮತ್ತು ಅಡ್ರೆಸ್ ನಮ್ಮ ಮನೆಯವ್ರನ್ನ ಕೇಳಿದೆ. ಮತ್ತು ಅವರು ಬೇಡ ಅಂದರೆ ಬೇಜಾರು ಮಾಡ್ಕೊತಾರೆ. ಇವಾಗ ಅವರು ಪ್ರೀತಿಯಿಂದ ಕೊಡ್ತಾಯಿದ್ದಾರೆ ಮಕ್ಕಳಿಗೇನೋ, ಅದನ್ನು ಬೇಡ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡಿಕೊಂಡು ಅಡ್ರೆಸ್ ಕೊಟ್ಟಿದ್ವಿ ಮೇಲಲ್ಲಿ. ಅವರು ಆಸ್ಟ್ರೇಲಿಯಾದಲ್ಲೇ ಕೂತ್ಕೊಂಡು ಅವ್ರ ಫ್ರೆಂಡಿಗೆ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಗಿಫ್ಟನ್ನು ಕೊಟ್ಟಿದ್ರು ಅವರು. ಪೆನ್ಸಿಲದ ಬಾಕ್ಸ್ ಫಸ್ಟ್ ಬಂದಿದ್ದು, ಟಿ ಶರ್ಟ್ ಮತ್ತು ಪ್ಯಾಂಟ್ಗಳು ಬಂದಿದ್ವು. 4 ಪ್ಯಾಂಟು, 4 ಟಿ ಶರ್ಟು ಫಸ್ಟ್ ಬಂದಿತ್ತು. ಮೇಲೆ ಗಿಫ್ಟ್ ಮಾಡಿಬಿಟ್ಟಿದ್ರು, ಜಾಸ್ತಿ ಮಾಡಿಬಿಟ್ಟಿದ್ರು. ದಿನ ಒಂದೊಂದು ಬರ್ತಾಯಿದ್ವು ಅವು. ತುಂಬ ಮಾಡಿದರು, ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರು. ಅದು ಅವ್ರು ಕೊಡಿಸಿರುವಂಥ ವಸ್ತುಗಳನ್ನು ನೋಡಿದರೆ ನೆನಪಾಗ್ಬಿಡ್ತೈತಿ ನನಗೆ. ಅವರು ಹೇಳ್ಕೊಬೇಕು ಅನಿಸುತ್ತೆ. ಹಳೇ ಸಬ್ಸ್ಕ್ರೈಬರ್ ಇರ್ತಾರೆ ನೋಡ್ರಿ, ಅವರಿಗೆ ಕೇಳಿ ಕೇಳಿ ಬೇಜಾರಾಕೈತಿ, ಏನು ಪದೇ ಪದೇ ಹೇಳ್ತಾರೆ ಅನ್ಕೋಬೋದು. ಬಟ್ ನನಗೆ ಅವ್ರು ಕೊಡಿಸಿರುವಂಥ ಗಿಫ್ಟ್ಗಳನ್ನು ನೋಡಿದರೆ ಅವ್ರು ನೆನಪಾಗ್ತಾರೆ. ನಾನು ಹಾಗಾಗಿ ಶೇರ್ ಮಾಡ್ಕೊತೀನಿ. ಅದನ್ನೆಲ್ಲ ಎತ್ತಿಕ್ಕಿ ಈಗ ಹಾಸಿಗೆನೂ ಕೂಡ ನೋಡ್ರಿ ಹೊಚ್ಕೊಂಡು ನಾವು ದಪ್ಪನು ಇವಾಗೇನು ಶಾಖಿ ಹೊಚ್ಕೊಳಂಗಿಲ್ಲ, ಸುಮ್ಮನೆ ಹಂಗೆ ಇಟ್ಟಿರ್ತೀವಿ. ಒಂದೊಂದು ಟೈಮಲ್ಲಿ ಫ್ಯಾನ್ ಹಚ್ಕೊಂಡಿರ್ತೀವಿ ನೋಡ್ರಿ, ಅವಾಗ ಚಳಿ ಅನ್ನಿಸ್ತೈತಲ್ಲ, ಅವಾಗ ಹೊಚ್ಕೊಳಕ್ಕೆ ಬೇಕಾಗ್ತಾವೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಮೇಲೇನು ಎತ್ತಿಕ್ಕಿಲ್ಲ, ಅವನ್ನ ತೆಗೆದಿಟ್ಟಿಲ್ಲ. ಆದರೂ ಒಂದೊಂದು ಸಲ ಚಳಿ ಆದಂಗಾಗಿ ಬೇಕಾಗುತ್ತಾ ಅಂತಂದು. ಇವಾಗಂತೂ ಫುಲ್ ಸೆಕೆನ ಸ್ಟಾರ್ಟ್ ಆಗೈತೆ ಬಿಡ್ರಿ. ಈಗ ಒಂದು ವಾರದಿಂದ ಚಳಿ ಗಾಳಿ ಇರ್ತಿತ್ತು, ಬಿಸಿಲನ್ನು ಇರ್ತಿತ್ತು. ಬಟ್ ಇವಾಗ ಫುಲ್ ಬಿಸಿಲು ಐತಿ, ಗಾಳಿನೂ ಇಲ್ಲ. ಹಂಗಾಗಿ ಇರಲಿ ಅಂತಂದು ಹಂಗೆ ಇಟ್ಟಿನಿ ಮಡಿಚಿ. ಎಲ್ಲ ಹಾಸಿಗೆ ಜಾಡಿಸಿ ಈಗ ಕಸ ಗುಡ್ಸಾಕತ್ತೀನಿ ನೋಡ್ರಿ. ಹಂಗೆ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ಫ್ರೆಂಡ್ಸ್. ಏನಪ್ಪ ಅಂತಂದ್ರೆ, ನಾನು ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾಯಿದ್ದೀನಂತ, ನಮಗೇನು ಕಷ್ಟ ಇಲ್ಲಂತ, ಕಷ್ಟ ಐತಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತೀನಂತ. ನನಗಂತರ ಕಮೆಂಟ್ ನೋಡಿ ತುಂಬ ನಗು ಬಂತು. ನಾನು ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾಯಿದ್ರೆ ನಿಮ್ಮ ಬಾಯಿ ಹರಕಿಲೆ ಅದು ಹಂಗೆ ಆಗಲಿ ಅಂತ ಕೇಳ್ಕೊತೀನಿ. ಸದ್ಯಕ್ಕೆ ನಾವಂತರೂ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾಯಿಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಯಾವ ರೀತಿ ಫ್ಯಾಮ್ಲಿನ ಜೀವನನ ಸಾಗಿಸ್ತಾರೆ, ಹಂಗೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಜೀವನನ ಸಾಗಿಸ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಕಷ್ಟ ಐತಿ ಅಂತ ನಾನು ಮುಂಚೆ ಈಗ 3 ವರ್ಷದಿಂದ ಹೇಳ್ಕೊತಿದ್ದೆ. ಯಾಕಂದ್ರೆ ಆವಾಗ ನನಗೆ ಕಷ್ಟ ಇತ್ತು, ನಮಗೆ ಹೇಳ್ಕೊತಿದ್ದೆ. ಬಟ್ ಅವಾಗಿನಕ್ಕಿಂತ ಇವಾಗ ನಾವು ಬೆಟ್ರ್ ಅದೀವಿ. ಈಗ 1-2 ವರ್ಷದಿಂದ ನಾನು ಒಂದು ದಿವಸನೂ ನಮ್ಗೆ ಕಷ್ಟ ಐತಿ ಅಂತ ಹೇಳ್ಕೊಂಡಿಲ್ಲ. ಯಾಕಂದ್ರೆ ದೇವ್ರು ನಮ್ಗೆ ಇವಾಗ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ. ಹೊಟ್ಟೆ ಬಟ್ಟೆಗೆ, ಮನೆ ಬಾಡಿಗೆ ಕಟ್ಟೋಕೆ ಯಾವುದೇ ಚಿಂತಿಲ್ಲ. ತಿಂಗಳ ಪೇಮೆಂಟ್ ಆಕೈತಿ. ಯಾವುದು ಚಿಂತಿಲ್ದಂಗೆ ಜೀವನ ಮಾಡ್ತಾಯಿದ್ದೀವಿ. ಈಗಂತೂ ರೀಸೆಂಟಾಗಿ ನೋಡ್ತಾ ಇದ್ದೀರಾ ನೀವೆಲ್ಲ ವೀಡಿಯೋನ. ನಾನು ಒಂದು ದಿವಸನಾದರೂ ನಮ್ಗೆ ಕಷ್ಟ ಐತಿ ಅಂತ ಹೇಳ್ಕೊಂಡಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ನೀವು ಕಷ್ಟ ಐತಿ ಅಂತ ಹೇಳ್ಕೊಂಡಿರಿ ಅಂತಂದು. ನಾನು ಮುಂಚೆ ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡಿದ್ದು ನೋಡ್ರಿ ವಿಡಿಯೋ, ಇದು ಯೂಟ್ಯೂಬ್. ಆವಾಗ ನಾನು ಕಷ್ಟ ಐತಿ ಅಂತ ಹೇಳ್ಕೊಂಡಿದ್ದೆ. ಬಟ್ ನಮ್ಗೆ ಉಣ್ಣಕ್ಕೆ ತಿನ್ನಕ್ಕೆ ಕಷ್ಟ ಐತಿ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಊಟಕ್ಕೆ, ಬಟ್ಟೆಗೆ, ಹೊಟ್ಟೆ ಬಟ್ಟೆಗೆ ಯಾವತ್ತೂ ಕೊರತೆ ಇಲ್ಲ.
ನಮ್ಮ ನವ್ಯಾಗ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಆಕೆಗೆ ಒಳ್ಳೆಯ ಸ್ಕೂಲಿಗೆ ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೆ ಹೆಲ್ಪ್ ಆಗುತ್ತಾ, ಅವರೊಬ್ಬರು ದುಡ್ದಿದ್ದು ನಮ್ಮ ಮನೆಗೆ ಸಾಕಾಗುತ್ತಾ ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಏನಾದರೂ ಒಂದು ಸ್ವಲ್ಪ ಇದ್ರಾಗ ಅರ್ನ್ ಮಾಡಿದ್ರೆ ಆಕೆಗೆ ಟ್ರೀಟ್ಮೆಂಟಿಗೆ ಆಗುತ್ತಾ, ಇಲ್ಲ ಎಲ್ಲಿಯಾದರೂ ಸ್ಕೂಲಿಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ. ಕಷ್ಟ ಅಂದರೆ ಮುಂಚೆ ಇತ್ತು, ಕಷ್ಟ ಇಲ್ಲ ಅಂತ ಹೇಳೋಂಗಿಲ್ಲ, ಮುಂಚೆ ಇತ್ತು. ಬಟ್ ಇವಾಗಂತೂ ಯಾವುದೇ ಕಷ್ಟ ಇಲ್ಲ, ಆರಾಮಾಗಿದ್ದೀವಿ ಫ್ರೆಂಡ್ಸ್. ಮುಂಚೆಕ್ಕಿಂತ ಇವಾಗ ಜೀವನ ಬೆಟ್ರ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮುಂಚೆ ತುಂಬಾ ನಮ್ಮ ಮನೆಯವ್ರಿಗೆ ಸ್ಯಾಲ್ರಿ ತಿಂಗಳ ಸ್ಯಾಲ್ರಿ ಹಾಕ್ತಿದ್ದಿಲ್ಲ. ಹಾಗಾಗಿ ನಮ್ಗೆ ಆವಾಗ ಕಷ್ಟ ಇತ್ತು. ಮನೆ ಅಂತೂ ನಡೀತಿತ್ತು, ಹೊಟ್ಟೆ ಬಟ್ಟಿಗೆ. ಬಾಡಿಗೆ ಕಟ್ಟೋಕ್ಕೂ ಒಂದೊಂದು ಸಲ ನಮ್ಗೆ ಪ್ರಾಬ್ಲಮ್ ಆಕ್ಕಿತ್ತು. ಬಟ್ ಇವಾಗ ತಿಂಗಳ ಬಾಡಿಗೆ ಕಟ್ಕೊಂಡು ಜೀವನ ಸಾಗಿಸ್ಕೊಂಡು ಆರಾಮಾಗಿ ಹೊರಟೈತಿ ಫ್ರೆಂಡ್ಸ್. ಈ ಥರ ಕಮೆಂಟ್ ಮಾಡಿದ್ರಲ್ಲ, ತುಂಬಾ ನನಗಂತೂ ನಗುನೂ ಬಂತು, ಹಾಗೆ ಬೇಜಾರು ಆಯಿತು. ಸುಳ್ಳು ಹೇಳಿ ಇದ್ರೊಳಗೆ ಹೇಳ್ಕೊಳ್ಳೋದ್ರಲ್ಲಿ ಏನೈತಿ ಹೇಳ್ರಿ. ಸುಳ್ಳು ಹೇಳಿದರೆ ಯಾರೂ ಕೊಡೋಂಗಿಲ್ಲ, ನಿಜ ಹೇಳಿದರೆ ಯಾರೂ ಕೊಡೋಂಗಿಲ್ಲ. ಬಂದು ಕೊಡೋರು ಕೊಟ್ಟಿದ್ದಾರೆ, ಇಲ್ಲ ಅನ್ನೋಂಗಿಲ್ಲ. ಅವರು ನನ್ನ ವ್ಲಾಗ್ಸನ್ನು ನೋಡಿ ಇಷ್ಟಪಟ್ಟು, ನನ್ನ ಮಕ್ಕಳನ್ನ ಇಷ್ಟಪಟ್ಟು, ಅದರಲ್ಲೂ ನಮ್ಮ ನವ್ಯನ ಇಷ್ಟಪಟ್ಟು ತುಂಬ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ, ಹೆಲ್ಪು ಕೂಡ ಮಾಡಿದ್ದಾರೆ. ಬಟ್ ನಾನು ಬೇಕು ಅಂತ ಸುಳ್ಳು ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಇದ್ದದ್ದು ಹೆಂಗೈತಿ ನಮ್ಮ ಲೈಫು ಅದನ್ನು ಶೇರ್ ಮಾಡ್ಕೊಂಡೀನಿ ಅಷ್ಟೇ. ಸಾಸಿವೆ, ಜೀರಿಗೆ ಮತ್ತೊಂದು ಸ್ವಲ್ಪ ಹಿಂಗೆ ಹಾಕಿದೆ. ಚಿಟಪಟ ಹಾಕಬೇಕು ನೋಡಿ. ಈಗ 1.5 ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಸಣ್ಣದಾಗಿ ಕೈಯಿಂದ ಕಟ್ ಮಾಡಿ ಹಾಕ್ತೀನಿ. ಅಂದ್ರೆ ತಿಂತಾರೆ, ನಾನು ತೆಗೆದಿಟ್ಬಿಡ್ತಾರೆ ಕೈ. ದೋಸೆ ಜೊತೆ ಗೊತ್ತಿದೆ, ಈರುಳ್ಳಿ ಟೊಮೆಟೊ ಗೊತ್ತು. ದೋಸೆ ಹಿಟ್ಟು ಇರಲಿಲ್ಲ ಅಂದಿದ್ರೆ ರೊಟ್ಟಿ ಎಲ್ಗಾರಿಸಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತಿತ್ತು. ದೋಸೆ ಹಿಟ್ಟು ಭಾಳ ದಿವಸ ಆಯ್ತು, ಮತ್ತು ಬೇಡ ಇವತ್ತು ತಿಂದು ಖಾಲಿ ಮಾಡಿಬಿಟ್ರೆ ಮುಗಿದು ಹೋಗುತ್ತಾ ಬಂದ ಕೆಲಸ. ಮತ್ತೆ ಬೇಕಂದ್ರೆ ಮಾಡಿರ ಅಂತ ದೋಸೆ ಮಾಡ್ತೀನಿ. ನಾವು ನವ್ಯನ ಹೊರಗೆ ಕುಂದಿರ್ತೀವಿ ಆದ್ಮೇಲೆ ಅವರು ನಮ್ಮ ಮನೆಯವರು ಅವರಪ್ಪ ಚಾ ಕುಡಿಯಾಕತ್ತಾರ. ವಾ ಏನವ ಹೊಟ್ಟೆ ಸತ್ತಕ್ಕೀಗ ಊಟ ಮಾಡಿಸ್ಬೇಕೀಗ ನಾಷ್ಟ. ಬಾ ಆಯ್ತಿರು, ಒಂದು 10 ನಿಮಿಷದಾಗ ಎಲ್ಲ ರೆಡಿ ಈಗ. ದಿನಾಲು ಇಷ್ಟೊತ್ತಿಗೆ ತಿಂತಿದ್ಲ, ಹಂಗಾಗಿ ಇವತ್ತು ಲೇಟ್ ಆಯ್ತಲ್ಲ, ಕೇಳಾಕತ್ತ ಕೂಗಿ ಕೇಳ್ತಾ. ಕೊತ್ತಂಬರಿ ಸೊಪ್ಪು ಈಗ ಹಾಕಿಬಿಡ್ತೀನಿ ಚೆನ್ನಾಗಿ. ಅವ್ವ ಈರುಳ್ಳಿ ಫ್ರೈ ಆಯಿತು. ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಎರಡು ಒಟ್ಟಿಗೆ ನಾನೊಬ್ರು ನಿಮ್ದು ತರಕಾರಿ ಕಟ್ ಮಾಡೋದು ಭಾಳ ಚಲೋ ಐತಿ, ಭಾಳ ಇಷ್ಟ ಆಯಿತು ಅಂತಂದು ಕಮೆಂಟ್ ಮಾಡಿದ್ವಿ. ಪ್ಲಾಸ್ಟಿಕ್ ಇದೆ, ಭಾಳ ವರ್ಷ ಆಯಿತು ತೊಗೊಂಡು, ಏನಾಗಿಲ್ಲ ನೋಡಿ, ಚೆನ್ನಾಗೈತಿ, ಇನ್ನೂ ಹೊಸದ ನಂಗೆ ಐತಿ. ಇದು 2 ಒಟ್ಟಿಗೆ ತೊಗೊಂಡಿದ್ವಿ, ಮೆಟ್ರೋದವ್ರು ತೊಗೊಂಡಿದ್ದೆ. ಒಳ್ಳೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಇದು ಚೆನ್ನಾಗೈತೆ ಅಂತ ಅನ್ನ ಯೂಸ್ ಮಾಡೋದು. ನೋಡೋಣ ಈಗೆಲ್ಲ
ಇದ್ರ ಮರದ್ದು ಕಟ್ಟಿಗೆ ಬಂದಾವ ನೋಡ್ರಿ, ಅದನ್ನು ಯೂಸ್ ಮಾಡ್ತಾರೆ. ತೊಗೋಬೇಕು. ನೆಕ್ಸ್ಟ್ ಟೈಮ್ ಡಿ ಮಾಡಿದ್ರೆ ಈಗ ಮೆಟ್ರೋ ತೊಗೊಬರ್ತೀವಿ. ಬಟ್ ಅದ್ರೊಳಗೆ ಏನಾಗುತ್ತೆ, ಹೊರಗಡೆ ಎಲ್ಲ ಚೆಲ್ಲುತ್ತೆ. ಇದ್ರೊಳಗೆ ಹಂಗಿಲ್ಲ, ಹೆಚ್ಚಿನ ಕಾಯ್ದಿರ್ತೀವಲ್ಲ, ಟೊಮೆಟೊ ರಸ ಎಲ್ಲ ಇದ್ರಾಗ ಇರ್ತೈತಿ. ಅವ್ರಿಗೆ ಎಲ್ಲಿ ಚೆಲ್ಲಾಗಿಲ್ಲ, ಗಲೀಜು ಆಗಂಗಿಲ್ಲ. ಪ್ಲಾಸ್ಟಿಕ್ ನೋಡ್ರಿ, ಪ್ಲಾಸ್ಟಿಕ್ ಜಾಸ್ತಿ ಇಲ್ಲ ನಮ್ಮ ಮನ್ಯಾಗ. ನಾನು ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಎಲ್ಲಾರು ಒಂದೊಂದು ಪ್ಲಾಸ್ಟಿಕ್ ಇನ್ನೊಂದು ಫುಟ್ ಐತಿ. ಇದೊಂದು ಹೆಸರದ ಪ್ಲಾಸ್ಟಿಕ್. ಇವು ಎರಡು ಚೇಂಜ್ ಮಾಡ್ಬೇಕಂತೀನಿ. ಈಗ ಆಗ್ಬಾರ್ದು. ಸ್ಟೀಲಿಂದ ಇತ್ತು, ಬಟ್ ಅದು ಜಂಗ್ ಮದುವೆ ಕೊಟ್ಟಿದ್ರು, ಜಂಗ್ ಹತ್ತಿ ಅವೆಲ್ಲ ತೆಳ್ಳಗಿದ್ವು, ಸೀಳ್ಬಿಟ್ಟಿದ್ವು. ಅದಕ್ಕೆ ತೆಗೆದು ಇವೆರಡು ಚೇಂಜ್ ಮಾಡ್ತೀನಿ. ನೋಡೋಣ, ಯಾವಾಗ ಹುಡುಗರ್ಕ ಮಾಡ್ತೀನಿ ಅಂತೀನಿ. ಆಗೋದೇ ಇಲ್ಲ. ತೊಗೊಂಡ್ಬಿಟ್ರೆ ಆಯ್ತು ಬಿಡ್ತಾರೆ. ಈಗ ತೊಗೊಂಡ್ರೆ ಹಾಕ್ಬಿಡು, ಮತ್ತೆ ತೊಗೊಂಡ್ರೆ ಹಾಕ್ಬಿಡು ಅನ್ಬಿಟ್ಟು ನೋಡಿ, ಅದು ಆಗೋದಿಲ್ಲ. ಬಡ್ಡಿ ನೈಟ್ಸ್ ಹೋದ ತಿಂಗಳ ಬುಕ್ ಮಾಡಿ ನಮ್ಮ ಮನೆಯವ್ರಿಗೆ ಹೇಳಿದೆ, ಬುಕ್ ಮಾಡಿನ ಅಂದೆ. ಮಾಡೇ ಇಲ್ಲ, ಸುಮ್ಮನೆ ಹೇಳಿದೆ ಅವ್ರಿಗೆ. ಅವರು ಅಲ್ಲಿ ಕೃಷ್ಣಗಡನ ಹತ್ರ ಪಡ್ಡಿ ನನ್ಸು ದೋಸೆ ಅಂತೆಲ್ಲ ಇರ್ತಾರೆ, ಬಾ ಹೋಗೋಣ ಕೆಬ್ಲದ್ದು ತಗೋಬಾ ಅಂತಂದ್ರು. ನನಗೆ ಅವತ್ತು ಹೊಟ್ಟೆ ನೋವು, ಏನು ಸೊಂಟ ನೋವಾಗಿತ್ತು. ಇವತ್ತು ಆಗೋದಿಲ್ಲ ನನಗೆ ಹೊಟ್ಟೆ ನೋವು ಬಂದೈತಿ ಅಂತಂದೆ, ಬಿಟ್ಬಿಟ್ಟೆ. ಅವ್ರು ಹೇಳಿದ್ರು, ಬಿಡು ಹಂಗೆ ಮತ್ತೆ ಇಲ್ಲ ಅಂತಿರ್ತೀವಿ, ಬಾ ಹೋಗೋಣ ಅಂದ್ರು. ನಾನು ಬುಕ್ ಮಾಡಿಲ್ಲ ಅಂತ ಹೇಳಿದೆ. ಸುಮ್ಮನೆ ಮತ್ತೆ ಹಿಂಗೆ ಬೈತಾರಂತಂದು ಬುಕ್ ಮಾಡಿಲ್ಲ. ಬುಕ್ ಮಾಡಬೇಕದು ಒಂದು ಪಡ್ಡಿ ನಂತು. ಏನು ಗೊತ್ತಾ, ದುಡ್ಡು ಐತೆ ಅಂತ ಎಲ್ಲ ತೊಗೊಂಡ್ಬಿಟ್ರೆ ಮತ್ತು ಆಮೇಲೆ ಕೈಯಾಗ ಖರ್ಚಿಗಿದ್ದಂಗೆ ಆಗ್ಬಿಡ್ತೈತಿ. ಹಂಗಾಗಿ ಮುಂದ ನೋಡ್ತೀನಿ ತೊಗೊಳಕ್ಕೆ. ನಾನ್ ಸ್ಟಿಕ್ಕು ನಮ್ಮ ತಂಗಿ ಚಲೋ ಐತಿ. ನಾನ್ ಸ್ಟಿಕ್ ಅದು ಚಲೋ ಐತಿ, ದಪ್ಪ ಐತಿ. ಆಕೆ ಕೆಂಗೇರಿ ಒಳಗೆ ತೊಗೊಳ ಅಂತ. ಇದು ಉಪ್ಪು, ಖಾರ, ಅರಿಶಿನ ಮತ್ತು ಗರಂ ಮಸಾಲ, ಧನಿಯಾ ಪುಡಿ ಒಂದೊಂದು ಸ್ಪೂನ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ. ಇಷ್ಟೇ, ಏನಿಲ್ಲ, ಸಿಂಪಲ್ಲಾಗಿ ಗೋಧಿ ಥರ ಮಾಡ್ತೀನಿ. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಇವಾಗ ನೋಡೋ ತರಕಾರಿ ಎಲ್ಲ ಐತಿ, ಮಾಡಬೇಕು. ಚಪಾತಿ ಇರ್ತದೆ, ತಿನ್ನಕ್ಕಾಗಲ್ಲ ಈ ಬಿಸಿಲಿಗೆ. ಫಸ್ಟು ಬದ್ನಿಕಾಯಿ ಮಾಡ್ಕೊತೀನಿ. ಬದ್ನಿಕಾಯಿ ಮಾಡಿ ಖಾಲಿ ಮಾಡ್ಕೊತೀನಿ. ಇಲ್ಲಾಂದ್ರೆ ಬದ್ನಿಕಾಯಿ ಕಪ್ಪಾಗಿಬಿಡ್ತಾವೆ. ಒಳಗೆ ಮ್ಯಾಗೆಲ್ಲ ಚಲೋ ಇರ್ತಾವೆ ನೋಡೋಕೆ, ಒಳಗೆ ಕಪ್ಪಾಗ್ತಾವೆ ನೋಡ್ರಿ. ಈ ಥರ ಐತೆ ನೋಡ್ರಿ. ಟೊಮೆಟೊ ಗೊಜ್ಜು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಹಾಕಿ ಮಾಡೀನಿ. ಅದೊಂದು ಅರ್ಧ ಇತ್ತಲ್ಲ, ಅದನ್ನೇನು ಸುಮ್ಮನೆ ವೇಸ್ಟ್ ಮಾಡೋದಂಥೇಳಿ ಇದಕ್ಕೆ ಹಾಕಿ ಫ್ರೈ ಮಾಡಾಕತ್ತೀನಿ ನೋಡ್ರಿ. ಸಾಕು, ಎಲ್ಲರಿಗೂ ಒಂದು ಇಷ್ಟಿಷ್ಟು ಬಂದ್ರೆ 4 ಮಂದಿಗೆ ಇಷ್ಟ ನೋಡಿರಿ ಆಗುತ್ತೆ. ಒಂದು ಟೈಮಿಗೆ ಆಗಷ್ಟು ಮಾಡೀನಿ. ಜಾಸ್ತಿ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಕೈತಿ. ಒಂಚೂರು ಫ್ರೈ ಆದ್ರೆ ಸಾಕು, ಎಲ್ಲ ಹಸಿ ವಾಸನೆ ಹೋಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ರೆ ಚಲೋ ಹಾಕಿತ್ತು. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗೈತಿ, ಮಾಡ್ಕೋಬೇಕು. ಮನೇಲಿ ಶುಂಠಿ ಬೆಳ್ಳುಳ್ಳಿ ಅದಾವು. ಇವತ್ತು ಇಲ್ಲಾಂದ್ರೆ ನಾಳೆ 2 ದಿನ ರಜೆ ಇರುತ್ತಲ್ಲ, ಅವ್ರಿಗಿನ ಇಬ್ಬರು ಸೇರಿ ಸುಲಿದು ಮಾಡ್ಕೊತೀವಿ ನೋಡ್ರಿ. ಇವಾಗ ಗೊಜ್ಜು ಮತ್ತು ದೋಸೆ ಅಂತೂ ಸಖತ್ತಾಗಿ ಬಂದವು, ಸಾಫ್ಟಾಗಿ ನೋಡ್ಬೋದು ನೋಡ್ರಿ. ಈಗ ನವ್ಯಾಗ 2 ಹಾಕ್ಕೊಂಡಿನಿ, ಆಮೇಲೆ ನಾನು ಹಾಕ್ಕೊಂಡ್ರೆ ಆಯಿತು. ನನಗೆ ನಮ್ಮ ಮನೆಯವ್ರಿಗೆ ಗೊಜ್ಜು ಹಿಂಗೆ ರೆಡಿ ಆಗೈತಿ ನೋಡ್ರಿ. ಈಗ ಆಕಿಗೆ ತಿನ್ನಿಸ್ತೀನಿ. ಬರೀ ನವ್ಯ ಎಲ್ಲದ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಕೂತಾವ ನೋಡ್ರಿ ನವ್ಯ. ಆಯ್ ಬಾ ಬಾ. ಏಯ್ ಆರಾಮ್ಸೆ ಕುಂತ್ಬಿಟ್ಟಿಯೇನ ನೋಡ್ಕೊಂತ? ಹಾಂ, ಆರಾಮ್ಸೆ ಕುಂತೀಯೇನ ನೋಡ್ಕೊಂತ? ಏನು ನೋಡ್ತೀರಿ? ಗಿಡ, ಹಕ್ಕಿ, ಗುಬ್ಬಿ ಎಲ್ಲ ಹಾರಾಡೋದು ನೋಡ್ಕೊಂತ ಕುಂತಾವ್ರಿ. ಅದಿಲ್ಲ? ಹಾಂ, ಇಲ್ಲೇ ತಿನ್ನಿಸ್ಲೇನ? ಏನು ಒಳಗೆ ತಿನ್ನಿಸ್ಲೆ? ಹಾಂ,
ಏನು ತಿನ್ನತ್ರಿ ಮೇಡಮ್? ದೋಸೆ. ಹ್ಞೂ ದೋಸೆ. ದೋಸೆ. ದೋಸೆ ತಿನ್ನತ್ರಿ? ಗುಡ್ ಗರ್ಲ್ ನಾವೇ ಹಸು ಆಗೈತಿ ಈಗ ತಿಂತಾಳ.